ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋಶುವನು ಬರೆದ ಗ್ರಂಥ 1ನೇ ಅಧ್ಯಾಯ 8ನೇ ವಚನ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹೌದು ಪ್ರಿಯರೇ, ನಾವು ವಾಕ್ಯವನ್ನು ಓದೋದು ಮಾತ್ರ ಅಲ್ಲದೆ ವಾಕ್ಯಗಳನ್ನು ನಾವು ಕಂಠಸ್ಥ ಮಾಡಿದಾಗ, ನಾವು ಎಲ್ಲೇ ಇದ್ದಾಗಲೂ ಎಷ್ಟೇ ಒಂದೊಂದು ಸಾರಿ ನಮ್ಮ ಜೀವನದಲ್ಲಿ ಕಷ್ಟ ಶೋಧನೆ ಬಂದಾಗ ಆ ಕಂಠಪಾಠ ಮಾಡಿದಂತ ವಾಕ್ಯಗಳನ್ನು ನಾವು ಹೇಳಿಕೊಂಡು ಪ್ರಾರ್ಥನೆ ಮಾಡಿದಾಗ ಖಂಡಿತ ದೇವರು ನಮ್ಮನ್ನು ಆಶೀರ್ವಾದ ಮಾಡುವವರಾಗಿದ್ದಾರೆ. ಕೆಲವು ಬರುವ ದಿನಗಳಲ್ಲಿ ಒಂದು ವೇಳೆ ಬೈಬಲ್ ಕೂಡ ಇರದಂಗೆ ಇರಬಹುದು. ನಮಗೆ ಬೈಬಲ್ನ ಒಂದು ಕ್ಷಾಮ ಬರಬಹುದು. ಆ ಸಮಯದಲ್ಲಿ ನಮಗೆ ಬೈಬಲ್ ಓದುವುದಕ್ಕೆ ಸಿಗುವುದಿಲ್ಲ. ಆದ್ರಿಂದ ಈಗ ದೇವರ ಕೃಪೆ ನಮಗಿದ್ದರಿಂದ ಈ ದಿನ ನಮಗೆ ವಾಕ್ಯ ನಮ್ಮ ಹತ್ರ ಇದೆ. ಅದಕ್ಕಾಗಿ ಪ್ರತಿದಿನ ಬೈಬಲ್ ಓದಬೇಕು. ವಾಕ್ಯಗಳನ್ನು ಕಂಠಸ್ಥ ಮಾಡಿಕೊಂಡು ಪ್ರತಿದಿನ ಅದನ್ನು ಧ್ಯಾನಿಸುತ್ತಾ ಇದ್ದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನಮ್ಮ ಮಾರ್ಗಗಳನ್ನು ಸರಳ ಮಾಡಿ ನಮ್ಮನ್ನು ದೀವಿಸಿ ಆಶೀರ್ವಾದರಂತ ಮಾಡುವರಾಗಿದ್ದಾರೆ. ಅಂತ ಒಂದು ಒಳ್ಳೆ ಆಶೀರ್ವಾದಕರವಾದ ಜೀವನವನ್ನು ಜೀವಿಸಿ ವಾಕ್ಯವನ್ನು ಅಭ್ಯಾಸ ಮಾಡುವಂತ ಆಶೀರ್ವಾದಕರವಾದ ಜೀವನವನ್ನು ಜೀವಿಸುವುದಕ್ಕೆ ಪರಿಶುದ್ಧಾತ್ಮ ತಂದೆ ನಮ್ಮೆಲ್ಲರೂ ಕೂಡ ಸಹಾಯ ಮಾಡಲಿ. ಆಮೆನ್.